ಹಲೋ ಗೈಸ್, ಸಿಡಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬ್ಲ್ಯಾಕ್ ಪಾಂಪ್ಲೆಟ್ ಇದ್ದು ಮೀನಿನದ್ದು ಸಾರು ಮಾಡ್ತಿದ್ದೇವೆ. ಸೊ ಮಂಗಳೂರು ಸ್ಟೈಲಲ್ಲಿ. ಸೊ ನಾವಿಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೇವೆ. ಸ್ವಲ್ಪ ದೊಡ್ಡ ಸೈಜ್ ಇದ್ದು ತೆಂಗಿನಕಾಯಿ ಇತ್ತು. ಸೊ ಅದರದ್ದು ಅರ್ಧ ಭಾಗದಷ್ಟು ತೊಗೊಂಡಿದ್ದೇವೆ. ಮತ್ತು ಮೆಣಸು 10 ರಿಂದ 12 ಉಂಟು. ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಮತ್ತು ಒಂದು ಈರುಳ್ಳಿ, ಒಂದು ಸ್ವಲ್ಪ ದೊಡ್ಡ ಸೈಜ್ ಇದ್ದು ಒಂದು ಈರುಳ್ಳಿ, ಮತ್ತು ಕೊತ್ತಂಬರಿ. ಸೊ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಉಂಟು, ಮತ್ತು ಇಷ್ಟು ಜೀರಿಗೆ. ಸೊ ನಾವಿಲ್ಲಿ ನಮ್ಮ ಹತ್ರ ಎಷ್ಟು ಮೀನುಂಟು ಅದರ ಮೇಲೆ ನಾವು ಎಷ್ಟು ಸಾರು ಬೇಕು ಅಷ್ಟು ಮೀನಿನದ್ದು ಸಾರು ಮಾಡ್ತಿದ್ದೇವೆ. ಸೊ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅಥವಾ ಕಮ್ಮಿ ಮೀನಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಕೂಡ ಹಾಕ್ತಿದ್ದೇವೆ. ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಸೇಮ್ ಕ್ವಾಂಟಿಟಿಯಲ್ಲಿ ಇಲ್ಲಿ ಹಾಕ್ತಿದ್ದೇವೆ. ಕೊತ್ತಂಬರಿ ಮಾತ್ರ ಸ್ವಲ್ಪ ಜಾಸ್ತಿ, ಮತ್ತು ಸ್ವಲ್ಪ ಮೆಂತೆ, ಮತ್ತು ಹುಣಸೆ ಹುಳಿ ಸ್ವಲ್ಪ. ನೋಡಿ ಇಲ್ಲಿ ಸ್ವಲ್ಪ ತಗೊಂಡಿದ್ದೇವೆ, ಯಾಕಂದರೆ ಮತ್ತೆ ನಾವು ಟೊಮೆಟೊವನ್ನು ಯೂಸ್ ಮಾಡ್ತಿದ್ದೇವೆ. ಅದಕ್ಕೆ ಇಲ್ಲಿ ಸ್ವಲ್ಪ ಹುಣಸೆ ಹುಳಿ ತಗೊಂಡಿದ್ದೇವೆ. ಮತ್ತು ಸ್ವಲ್ಪ ಅರಶಿನ ಗ್ರೇವಿಗೆ ಹಾಕೋದು, ಅಂದರೆ ಪೇಸ್ಟ್ ಮಾಡುವಾಗ. ಇನ್ನು ಇದಕ್ಕೆ ಬೆಳ್ಳುಳ್ಳಿ. ಸೊ ನೋಡಿ ಇಲ್ಲಿ ಒಂದು 8 ರಿಂದ 9 ಎಸಳು ಬೆಳ್ಳುಳ್ಳಿ ಉಂಟು. ಸೊ ನೋಡಿ ಇಷ್ಟು ಮೀನುಂಟು. ಚಿಕ್ಕದು ಬ್ಲ್ಯಾಕ್ ಕಲರ್ ಇದ್ದು ಪಾಂಪ್ಲೇಟ್, ನಾವು ಮಾಂಜಿ ಅಂತ ಹೇಳ್ತೇವಲ್ಲ ಅದು. ಸೊ ಚಿಕ್ಕ ಸೈಜಲ್ಲಿ ಉಂಟು. ಇನ್ನು ಇದನ್ನು ಒಳ್ಳೇದು ಮಾಡಿ ಕ್ಲೀನ್ ಮಾಡಬೇಕು. ನೋಡಿ ಇಷ್ಟು ಮೀನಿಗೆ ಅಷ್ಟು ಕ್ವಾಂಟಿಟಿಯಲ್ಲಿ ಮಸಾಲವನ್ನು ತೊಗೊಂಡಿದ್ದೇವೆ, ಅಂದರೆ ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೇವೆ. ನೋಡಿ ಇದರಲ್ಲಿ ಅಷ್ಟು ಕ್ಲೀನ್ ಮಾಡಲಿಕ್ಕೆ ಏನಿರಲ್ಲ, ಬೇಗನೆ ಆಗುತ್ತೆ ಇದು ಕ್ಲೀನ್ ಮಾಡಿ. ಸೊ ಎಲ್ಲ ರೆಡಿ ಆಯಿತು. ಇಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಿದ್ದೇವೆ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಮಾತ್ರ ಒಳ್ಳೆಯದು ರುಚಿ ಬರೋದು. ಹಾಗೆಯೇ ಇಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಿದ್ದೇವೆ. ಸೊ ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡಿ, ಬೇಕಾದರೆ ಬೇರೆ ಮಾಡ್ಬೋದು, ಆದರೆ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿದರೆ ಅದರದ್ದು ಪರಿಮಳವೇ ಬೇರೆ. ಸೊ ಇದರಲ್ಲಿ ಈಗ ನಮ್ಮದು ಈರುಳ್ಳಿಯನ್ನು ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ಹೀಗೆ ಉದ್ದನೆ ಕಟ್ ಮಾಡಿ, ಇನ್ನು ಇದನ್ನು ಒಳ್ಳೇದು ಮಾಡಿ ಫ್ರೈ ಮಾಡಿ. ಸೊ ನೋಡಿ, ಫ್ರೈ ಮಾಡುವಾಗ ಈರುಳ್ಳಿಯದ್ದು ಒಂದು ಪರಿಮಳನೇ ಬೇರೆ. ಸೊ ನೋಡಿ ಈರುಳ್ಳಿ ಇಷ್ಟು ಒಳ್ಳೆಯದಾಗಿ ಲೈಟ್ ಬ್ರೌನ್ ಕಲರ್ ಬರಬೇಕು. ಇನ್ನು ಇದಕ್ಕೆ ಟೊಮೆಟೊ ಹಾಕ್ತಿದ್ದೇವೆ. ಟೊಮೆಟೊವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿದ್ದೇವೆ. ಸೊ ನೀವು ಹುಣಸೆ ಹುಳಿ ಯೂಸ್ ಮಾಡದಿದ್ದರೆ ನೀವು ಟೊಮೆಟೊವನ್ನು ಜಾಸ್ತಿ ಹಾಕ್ಬೋದು, ಆದರೆ ಟೊಮೆಟೊವನ್ನು ಸ್ಕಿಪ್ ಮಾಡಬೇಡಿ, ಟೊಮೆಟೊವನ್ನು ಹಾಕಿ ಒಳ್ಳೆಯದಾಗುತ್ತೆ ಗ್ರೇವಿ. ಸೊ ಇಷ್ಟು ಸಾಫ್ಟ್ ಆದರೆ ಸಾಕು. ಇನ್ನು ಇದಕ್ಕೆ ಮಸಾಲವನ್ನು ಹಾಕುವ.
ಇನ್ನು ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಗ್ರೇವಿ ಮಾಡ್ಕೊಳ್ಳಿ. ಆದರೆ ಈ ಮೀನನ್ನು ಅಂದರೆ ಈ ಮೀನಿನ ಸಾರನ್ನು ಅಷ್ಟು ಜಾಸ್ತಿ ತೆಳು ಮಾಡುವುದಿಲ್ಲ, ಸ್ವಲ್ಪ ದಪ್ಪನೇ ಇಡ್ತಾರೆ ನೋಡಿ. ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಟರೆ ಸಾಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಿದ್ದೇವೆ. ಇನ್ನು ಇದಕ್ಕೆ ಒಳ್ಳೆಯದಾಗಿ ಕುದಿ ಬರಬೇಕು. ಸೊ ಹಾಗೆಯೇ ಮಧ್ಯ ಮಧ್ಯದಲ್ಲಿ ಹೀಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ದರೆ ತಳತಾಗ್ತದೆ. ಸೊ ನೋಡಿ, ಇಷ್ಟು ಕುದಿ ಬಂದ ಮೇಲೆ, ಒಳ್ಳೆ ಕುದಿ ಬಂದ ಮೇಲೆ ಇಲ್ಲಿ ಈಗ ಅಮ್ಮ ಮೀನನ್ನು ಹಾಕ್ತಿದ್ದಾರೆ. ಸೊ ಮೀನು ಹಾಕಿದ ಮೇಲೆ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಡಿ. ಮೀನು ಹಾಕಿದ ಮೇಲೆ ಇನ್ನು ಬಿಸಲೆಯನ್ನೇ ತಿರುಗಿಸಿದ್ರೆ ಆಯಿತು ಕೈಯಲ್ಲಿ ಫುಲ್ಲು ನೋಡಿ ಹೀಗೆ. ಸೊ ಮೀನು ಹಾಕಿದ ಮೇಲೆ ಒಂದು 5 ನಿಮಿಷ ಇಟ್ಟರೆ ಸಾಕು. ಒಳ್ಳೆ ಕುದಿ ಬಂದ ಮೇಲೆ ಮತ್ತೆ ಬಂದ್ ಮಾಡ್ಬೋದು. ಸೊ ಲಾಸ್ಟಿಗೆ ಇಲ್ಲಿ ಕರಿಬೇವು ಸ್ವಲ್ಪ ಹಾಕ್ತಿದ್ದೇವೆ. ಸೊ ಇದನ್ನು ನಿಮಗೆ ಫಸ್ಟಿಗೆ ಕೂಡ ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ವಿ ನೋಡಿ, ಆಗ ಕೂಡ ಸೇರಿಸ್ಬೋದು ಅಥವಾ ಈಗ ಕೂಡ ಹಾಕ್ಬೋದು, ಏನಾಗಲ್ಲ, ಒಳ್ಳೆ ಪರಿಮಳ ಬರ್ತದೆ. ಕೊತ್ತಂಬರಿ ಸೊಪ್ಪು ಇಷ್ಟ ಇದ್ದರೆ ನಿಮಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಬೋದು. ಸೊ ನಮ್ಮ ಹತ್ರ ಇರಲಿಲ್ಲ, ಇಲ್ಲದಿದ್ದರೆ ಹಾಕ್ತಿದ್ವಿ, ಒಳ್ಳೆಯದಾಗ್ತದೆ. ಸೊ ಇಷ್ಟ ಇದ್ದರೆ ಹಾಕಿ. ಸೊ ನಮ್ಮದು ಪದಾರ್ಥ ಎಲ್ಲ ಮಾಡಿ ಒಂದು 5:30ಗೆ ಆಗಿದೆ. ಸೊ ಈಗ ರಾತ್ರಿ 8:30 ಆಗ್ತಾ ಉಂಟು, ನಮ್ಮದು ಊಟದ್ದು ಟೈಮ್, ಡಿನ್ನರ್ ಟೈಮ್. ಸೊ ನನ್ನ ಅಮ್ಮ ಇಲ್ಲಿ ಊಟ ಬಡಿಸ್ತಿದ್ದಾರೆ. ಸೊ ಇದರ ಜೊತೆ ಅಂತೂ ಸಖತ್ತಾಗಿ ಆಗುತ್ತೆ, ಟೇಸ್ಟಿ. ನನಗೆ ಅಷ್ಟು ಮೀನೆಲ್ಲ ಇಷ್ಟ ಇಲ್ಲ, ನಂದು ಅಮ್ಮನಿಗೆ ಮೀನಂದರೆ ತುಂಬ ಇಷ್ಟ. ಸೊ ಅವರು ಫಸ್ಟ್ ತಗೊಳ್ತಿದ್ದಾರೆ ಇವತ್ತು. ಸೊ ಆ್ಯಕ್ಚುಲಿ ನಾನು ಕೂಡ ಮೀನನ್ನು ತೊಗೊಂಡು ಬಂದಿದ್ದೇನೆ. ಅಂದರೆ ನಾನು ಮೀನೆಲ್ಲ ತಿನ್ನೋದಿಲ್ಲ, ಸೊ ಈ ಮೀನು ಅಂದರೆ ಸ್ಮೆಲ್ಲೆಲ್ಲ ಇಲ್ಲ, ಸೊ ಹಾಗಾಗಿ ತಿಂತೇನೆ. ಸೊ ಹೇಗೆ ಉಂಟು ನೋಡಬೇಕು. ಆದರೆ ಗ್ರೇವಿ ಅಂತೂ ತುಂಬ ಒಳ್ಳೆಯದಾಗಿದೆ. ಸೊ ನಾನು ಮೀನೆಲ್ಲ ತಿನ್ನೋದ್ರಲ್ಲಿ ಸ್ವಲ್ಪ ಹಿಂದೆ. ಸೊ ನನ್ನ ಅಮ್ಮನಿಗೆ ಮೀನಿದ್ರೆ ಮತ್ತೇನು ಕೂಡ ಬೇಡ. ಸೊ ಅವರದ್ದು ಈಗ ಫಸ್ಟ್ ತೊಗೊಂಡ್ರು, ಫಸ್ಟ್ ಊಟ ಕೂಡ ಆಯಿತು ಅವರದ್ದು ಮಾಡಿ. ಮೀನು ಬರದೆ ತುಂಬ ಟೈಮ್ ಆಗಿತ್ತು. ಸೊ ನಂದು ಮೀನದ್ದು ಎಲ್ಲ ಸ್ಕಿನ್ನೆಲ್ಲ ಇಲ್ಲಿ ಸರ್ಜರಿ ಆಗ್ತಾ ಉಂಟು. ಸೊ ಹೀಗೆ ಸ್ಕಿನ್ನೆಲ್ಲ ತೆಗೆದು ಮತ್ತೆ ತಿನ್ನೋದು.
ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ನೆಕ್ಸ್ಟ್ ಹೊಸ ರೆಸಿಪಿ ಒಂದಿಗೆ ಅಥವಾ ಹೊಸ ವ್ಲಾಗಿನೊಟ್ಟಿಗೆ ಬರ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.